ತೆಲುಗು ನಟ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ವೈವಾಹಿಕ ಜೀವನಕ್ಕೆ ಕಾಲಿಡುವುದಕ್ಕೆ ಸಜ್ಜಾಗಿದ್ದಾರೆ. ಅವರ ವಿವಾಹದ ಆಮಂತ್ರಣ ಪತ್ರಿಕೆ ವೈರಲ್ ಆಗ್ತಾ ಇದ್ದಂತೆ ಇಬ್ಬರ ಅಭಿಮಾನಿಗಳು ಕೂಡ ಈ ಜೋಡಿಯನ್ನ ಕಣ್ತುಂಬಿಕೊಳ್ಳುವುದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇವರ ಮದುವೆ ಬಗ್ಗೆನೇ ಬಿಸಿ ಚರ್ಚೆ ಆಗ್ತಾ ಇದೆ. ಇಬ್ಬರ ಮದುವೆ ಮುಹೂರ್ತ ಹತ್ತಿರ ಬಿದ್ದರೂ ಹೆಚ್ಚಿನ ಮಾಹಿತಿಯನ್ನ ಬಿಟ್ಕೊಟ್ಟಿಲ್ಲ. ಎರಡು ಕುಟುಂಬಗಳು ಗೌಪ್ಯತೆಯನ್ನ ಕಾಪಾಡಿಕೊಂಡಿವೆ. ಖಾಸಗಿಯಾಗಿ ಇಬ್ಬರ ಮದುವೆ ಸಮಾರಂಭವನ್ನ ನಡೆಸುವುದಕ್ಕೆ ಕುಟುಂಬಗಳು ನಿರ್ಧರಿಸಿವೆ ಎಂದು ವರದಿಯಾಗ್ತಾ ಇದೆ. ಸರಳವಾಗಿ ಕೇವಲ ಕುಟುಂಬಸ್ಥರು ಹಾಗೂ ಆತ್ಮೀಯರ ಸಮ್ಮುಖದಲ್ಲಿ ಮದುವೆ ಆಗುವುದಕ್ಕೆ ರಶ್ಮಿಕಾ ಹಾಗೂ ವಿಜಯ್ ನಿರ್ಧರಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಈ ಇಬ್ಬರ ಮದುವೆ ಫೆಬ್ರವರಿ 26ರಂದು ರಾಜಸ್ಥಾನದ ಉದಯಪುರದಲ್ಲಿ ನಡೆಯಲಿದೆ. ಇಬ್ಬರು ಗುಟ್ಟಾಗಿ 1 ತಿಂಗಳಿನಿಂದ ಮದುವೆಗೆ ತಯಾರಿ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮದುವೆ ಬೇಕಿರೋ ಉಡುಪುಗಳಿಂದ ಹಿಡಿದು ಎಲ್ಲಾ ತಯಾರಿಗಳನ್ನ ಮಾಡಿಕೊಂಡಿದ್ದು ಮಾಧ್ಯಮಗಳಿಗೆ ಚಿಕ್ಕದೊಂದು ಸುಳಿವು ಲೀಕ್ ಆಗದ ಹಾಗೆ ನೋಡಿಕೊಂಡಿದ್ದಾರೆ. ಹಾಗಾದ್ರೆ ಇಬ್ಬರ ಮದುವೆ ಹೈಲೈಟ್ಸ್ ಏನು, ಯಾವಾಗ ಏನೇನು ಶಾಸ್ತ್ರಗಳು ನಡೆಯುತ್ತೆ ಅನ್ನೋದನ್ನ ನೋಡೋದಾದ್ರೆ, ಮೊದಲ ಸಿನಿಮಾದಿಂದಲೇ ರಶ್ಮಿಕಾ ಹಾಗೂ ವಿಜಯ್ ಇಬ್ಬರು ಡೇಟಿಂಗ್ ಮ್ಯಾಟರ್ ಸದ್ದು ಮಾಡಿದ್ರು. ಕೇಳಿದಾಗಲೆಲ್ಲ ಒಳ್ಳೆಯ ಸ್ನೇಹಿತರು ಅಂತ ಹೇಳಿ ಎಸ್ಕೇಪ್ ಆಗ್ತಿದ್ರು. ಜಿಮ್ ನಲ್ಲಿ, ಶಾಪಿಂಗ್ ಮಾಲ್ ನಲ್ಲಿ, ವಿದೇಶ ಪ್ರಯಾಣ ಮಾಡುವಾಗ ಇಬ್ಬರು ಸಿಕ್ಕಿಬಿದ್ದಿದ್ರು. ಆಗ್ಲೂ ಇವರಿಬ್ರು ಒಪ್ಕೊಂಡಿಲ್ಲ. ಇಲ್ಲ ಎನ್ನುತ್ತಲೇ ಕೊನೆಗೂ ಈಗ ವೈವಾಹಿಕ ಜೀವನಕ್ಕೆ ಕಾಲಿಡುತ್ತಿದ್ದಾರೆ. ವಿಜಯ್ ಹಾಗೂ ರಶ್ಮಿಕಾ ವಿವಾಹದ ಆರಕ್ಷತೆ ಆಮಂತ್ರಣ ಪತ್ರಿಕೆ ಮಾಧ್ಯಮಗಳಿಗೆ ಲೀಕ್ ಆಗಿತ್ತು. ಆ ಬಳಿಕವಷ್ಟೇ ಮದುವೆಯ ಸುದ್ದಿ ಅಧಿಕೃತವಾಗಿ ಬಹಿರಂಗವಾಗಿದೆ. ಇಬ್ಬರ ಮದುವೆ ಖಾಸಗಿ ಕಾರ್ಯಕ್ರಮವಾಗಿದ್ದು ಎರಡು ಕುಟುಂಬಗಳಿಂದ ಕೇವಲ 50ರಿಂದ 60 ಜನರಿಗೆ ಮಾತ್ರ ಆಹ್ವಾನ ನೀಡಲಾಗಿದೆ ಅಂತ ತೆಲುಗು ಮಾಧ್ಯಮಗಳು ವರದಿ ಮಾಡಿವೆ. ಇಲ್ಲಿವರೆಗೂ ಟಾಲಿವುಡ್ನ ಗಣ್ಯರಿಗೆ ಮದುವೆಗೆ ಆಹ್ವಾನ ನೀಡಿಲ್ಲ ಅಂತ ಮಾಧ್ಯಮಗಳು ವರದಿ ಮಾಡ್ತಾ ಇದೆ. ಮದುವೆಗೂ ಮುಂಚೆ ನಡೆಯುವ ಶಾಸ್ತ್ರಗಳು ಫೆಬ್ರವರಿ 24ರಿಂದಲೇ ಆರಂಭ ಆಗ್ತಾ ಇವೆ. ಫೆಬ್ರವರಿ 24ರಂದು ಹಳದಿ ಮತ್ತು ಮೆಹಂದಿ ಶಾಸ್ತ್ರ ನಡೆಯಲಿದೆ ಅಂತ ಹೇಳಲಾಗ್ತಾ ಇದ್ದು, ಇನ್ನು ಫೆಬ್ರವರಿ 25ರಂದು ಸಂಗೀತ ಕಾರ್ಯಕ್ರಮವಿರುತ್ತೆ. ಕುಟುಂಬದ ಹಿರಿಯರು ಮತ್ತು ವೇದ ಬ್ರಾಹ್ಮಣರು ನಿರ್ಧರಿಸಿದ ಮುಹೂರ್ತದಲ್ಲಿ ಫೆಬ್ರವರಿ 26ರಂದು ವಿವಾಹ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ. ರಾಜಸ್ಥಾನದ ಉದಯಪುರದಲ್ಲಿ ವಿವಾಹವಾದ ಬಳಿಕ ದಂಪತಿಗಳು ಹೈದರಾಬಾದ್ಗೆ ಆಗಮಿಸಲಿದ್ದಾರೆ. ಅದಾದ ಬಳಿಕ ಬೆಂಗಳೂರು ಮತ್ತು ರಶ್ಮಿಕಾ ಅವರ ಹುಟ್ಟೂರಿನಲ್ಲಿ ಕಾರ್ಯಕ್ರಮಗಳು ನಡೆಯಲಿವೆ ಅಂತ ವರದಿಯಾಗಿದೆ. ಆ ಬಳಿಕ ವಿಜಯ್ ತಂದೆ ಗೋವರ್ಧನ್ ದೇವರಕೊಂಡ ಅವರ ಹುಟ್ಟೂರಿನಲ್ಲಿ ಕುಟುಂಬ ಸಮೇತ ಸತ್ಯನಾರಾಯಣ ವ್ರತದಲ್ಲಿ ಭಾಗವಹಿಸಲಿದ್ದಾರೆ. ಮಾರ್ಚ್ 4ರಂದು ಹೈದರಾಬಾದ್ನಲ್ಲಿ ಆಪ್ತರು ಹಾಗೂ ಸಿನಿಮಾ ಗಣ್ಯರಿಗಾಗಿ ಅದ್ಧೂರಿ ಆರತಕ್ಷತೆಯನ್ನ ಹಮ್ಮಿಕೊಳ್ಳಲಾಗಿದೆಯಂತೆ.